ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನೊಂದು ದೋಸೆ ರೆಸಿಪಿ ತೋರಿಸ್ಬೇಕಂತ ಮಾಡೀನಿ. ಮಸಾಲೆ ದೋಸೆ. ಈ ಗ್ಲಾಸಿಂದ 1.5 ಗ್ಲಾಸ್ ಅಕ್ಕಿ ತಗೊಂಡಿನಿ, ರೇಷನ್ ಅಕ್ಕಿ. ಆಮೇಲೆ ಈ ಗ್ಲಾಸಿಂದ ಅರ್ಧ ಗ್ಲಾಸ್ ಉದ್ದಿನ ಬೇಳೆ, ಮತ್ತೆ 1 ಸ್ಪೂನ್ ಮೆಂತೆಕಾಳು, 2 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಕಡ್ಲಿಬೇಳೆ. ಇವಾಗ ಇವನ್ನೆಲ್ಲ ವಾಶ್ ಮಾಡ್ಕೊಂಡು ಇವನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕೊಂಡು ವಾಶ್ ಮಾಡ್ಕೋತೀನಿ. ನಾ ಎಲ್ಲ ಸೇರ್ಸಿನೇ ಮಿಕ್ಸ್ ಮಾಡೇ ಹಾಕ್ತಿದ್ದೀನಿ. ಇದನ್ನೆಲ್ಲ ಈ ತರ ಮಿಕ್ಸ್ ಮಾಡ್ಕೊಂಡು ಇವಾಗ ನಾ ವಾಶ್ ಮಾಡ್ಕೊತೀನಿ. ನಾನು ಇವಾಗ 2 ಸಲ ವಾಶ್ ಮಾಡ್ತೀನಿ. ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಕೆ ಒಂದ್ಸಲ ವಾಶ್ ಮಾಡ್ತೀನಿ. ಯಾಕಂದ್ರೆ ಇವ್ ಸೊಸೈಟಿ ಅಕ್ಕಿ ಸ್ವಲ್ಪ ಹೊಲ್ಸಿಕ್ತಾವ, ಅದಕ್ಕೆ. ಅಂದ್ರೆ ದೂಸ್ ಜಾಸ್ತಿ ಇರ್ತದೆ. ಇವಾಗ ನೋಡಿ ವಾಶ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ನೀರ್ ಸೇರಿಸಿ ಇವಾಗ 4 ತಾಸು ನೆನೆಯೋದಕ್ಕೆ ಬಿಡ್ತೀನಿ. ಇವನ್ನೆಲ್ಲ 4 ತಾಸು ನೆನೆಯೋಕ್ ಬಿಡ್ತೀನಿ. ಇವಾಗ ನೋಡಿ ನಾನು 4 ಅವರ್ಸ್ ನೆನೆಸಿಟ್ಟಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕೊಳ್ತಿದ್ದೀನಿ. ನಾನು ವಾಶ್ ಮಾಡ್ಕೊಂಡು ನೀರ್ ಹಾಕಿಟ್ಟಿದ್ದೆ. ಇವೇ ನೀರ್ ಸ್ವಲ್ಪ ಹಾಕೊಳ್ತೀನಿ. ಬಾಳ ನೀರ್ ಹಾಕಲ್ಲ, ಸ್ವಲ್ಪ. ಇವಾಗ ಮಿಕ್ಸಿಗೆ ಇವಾಗ ನೋಡಿ ಮಿಕ್ಸಿಗೆ ಹಾಕಿದೆ. ಇದಕ್ಕೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈ ಟೆಕ್ಸ್ಚರ್ ಅಲ್ಲಿ ಇರ್ಬೇಕು. ಎಲ್ಲ ನಾ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಸ್ವಲ್ಪ ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಈ ತರ ಅಳಗಾಡ್ಸಿ ಇದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ನಾನು ದೋಸೆ ಮಾರ್ನಿಂಗ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಬೆಳಿಗ್ಗೆ ಇದು ಓವರ್ ನೈಟ್ ಹಿಂಗೆ ಬಿಡ್ತೀನಿ. ರಾತ್ರಿ ಎಲ್ಲ ಒಂದು ಪ್ಲೇಟ್ ಮುಚ್ಚಿಟ್ಟು ಹಾಗೆ ಬಿಡ್ತೀನಿ. ಓವರ್ ನೈಟ್ ಇದು ಹಾಗೆ ಬಿಡ್ತೀನಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಮಾರ್ನಿಂಗ್ ದೋಸೆ ಮಾಡ್ಕೋತೀನಿ. ಇದನ್ನ ಹೀಗೆ ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ನಿನ್ನೆ ನೈಟ್ ಇದನ್ನ ಮಿಕ್ಸಿಗೆ ಹಾಕಿದೆ ಅಲ್ಲ. ಇವಾಗ ಮಾರ್ನಿಂಗ್ ತೆಗ್ದಿದ್ದೀನಿ ನೋಡಿ. ಇದು ಮಾರ್ನಿಂಗ್ ಈ ತರ ಆಗಿದೆ. ಇವಾಗ ನಾನು ದೋಸೆ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ರವಾ ಅಂದ್ರೆ ಚಿರೋಟಿ ರವಾ ಹಾಕೊಳ್ತಾ ಇದ್ದೀನಿ. ಇದರಿಂದ ನಾನು 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ. ನೀವು ಅದಕ್ಕೋಸ್ಕರ ನೀವು ಇದರಿಂದ ಅರ್ಧಕ್ಕಿಂತ ಮೇಲೆ ಇಷ್ಟು ರವಾ ಹಾಕೋಬಹುದು.
ಇದು ಬೌಲು ಆ ಗ್ಲಾಸಿನ ಅಳ್ತಿನೇ ಇದೆ, ಅದಕ್ಕೋಸ್ಕರ ನಾ ಬೌಲಿಂದ ಹಾಕೊಳ್ತಾ ಇದ್ದೀನಿ. ಇವಾಗ ಚಿರೋಟಿ ರವೆ ಹಾಕೋತೀನಿ. ಚಿರೋಟಿ ರವೆ ಹಾಕೊಂಡು ನಾನು ಇವಾಗೆ ಸ್ವಲ್ಪ ಸಕ್ಕರೆ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೀವು ಬೇಕಂದ್ರೆ ಮಾಡ್ಕೊಳ್ಳುವಾಗ ಹಾಕೋಬಹುದು, ಮಾಡ್ಕೊಳ್ಳುವಾಗ ಬೇಗ ಕರ್ಗಲ್ಲ ಅಂತ ನಾ ಇವಾಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಸ್ಪೂನ್ 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಯಾಕೆ ಹಾಕ್ಬೇಕಂತಂದ್ರೆ ದೋಸೆ ಕಲರ್ ಬರುತ್ತೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನಾ ಇದನ್ನ ದೋಸೆ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಸ್ವಲ್ಪ ನೀರ್ನ ಆ್ಯಡ್ ಮಾಡ್ಕೋಬಹುದು. ನೀರ್ನ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ರವಾ ಗಂಟಾಗಿಬಿಡುತ್ತೆ. ನಾನು ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ತಿರುಗಿಸಿ ಅದನ್ನೆಲ್ಲ ಮಿಕ್ಸ್ ಆಗೋತನ ನೀವು ಈ ತರ ಸ್ಪೂನ್ ಎಲ್ಲ ಹಿಂಗ ಅಳಗಾಡಿಸಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ. ನಾನು ಇದು ದೋಸೆ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಹಾಕಿದ್ದೀನಿ ನೋಡಿ ರವೆ. ಅಂದ್ರೆ ಸಣ್ಣ ರವೆ, ಚಿರೋಟಿ ರವೆ ಅಂತೀವಲ್ಲ ಸಣ್ಣದು ಅದು. ನೀವು ಅರ್ಧ ಗಂಟೆಕ್ಕಿಂತ ಮುಂಚೆ ಆದ್ರೂ ಹಾಕೋಬಹುದು, ಅಥವಾ 15 ನಿಮಿಷಕ್ಕಿಂತ ಮುಂಚೆ ಆದ್ರೂ ಹಾಕೋಬಹುದು. ನಾನು ಅರ್ಧ ಗಂಟೆಗಿಂತ ಮುಂಚೆ ಹಾಕೊಂಡೆ. ಹಿಟ್ಟು ಈ ತರ ಆಗಿದೆ. ಇವಾಗ ಸ್ವಲ್ಪ ಹಂಚಿಗೆ ನೀರು ಹೊಡ್ಕೊಳ್ತೀನಿ. ಅದನ್ನ ಒಂದ್ ಟವಲ್ ಇಂದ ಒರೆಸ್ಬೋದು, ಇಲ್ಲ ಈ ತರ ಮತ್ತೆ ನೀರನ್ನೇ ತಕೊಳ್ಬಹುದು. ಇದು ನಾನ್ ಸ್ಟಿಕ್ ತವಾ ಐತಿ, ದೋಸೆ ತವಾ. ನಾವು ಅದಕ್ಕೆ ಆಯಿಲ್ ಹಾಕ್ತಿಲ್ಲ. ಇಲ್ಲಿ ನಾನು ಗೀ ಮಸಾಲಾ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಗೀ ಇರ್ಲಿಲ್ಲ ಅಂದ್ರೆ ಆಯಿಲ್ ಹಾಕೋಬಹುದು. ನಾನಿಲ್ಲಿ ತುಪ್ಪ ಯೂಸ್ ಮಾಡತ್ತೀನಿ. ಈ ತರ ತುಪ್ಪನ ಅಪ್ಲೈ ಮಾಡಿ ಇವಾಗ ನಾ ಅದು ಮಸಾಲ ಪುಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕೊಳ್ತೀನಿ. ದೋಸೆ ತುಂಬಾ ಅದನ್ನ ಪುಡಿನ ಹಾಕೊಂಡು ಈ ತರ ಹಾಕೊಳ್ಳಿ ದೋಸದ ಮೇಲೆ. ಇವಾಗ ಇದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕೋತೀನಿ.
ಆಲೂಗಡ್ಡೆ ಪಲ್ಯ ಹಾಕೊಂಡೆ ನೋಡಿ ಇವಾಗ. ನೋಡಿ ಯಾವ ತರ ಬಂದಿದೆ ಅಂತ. ನೋಡಿ ಇವಾಗ ಇನ್ನೊಂದು ದೋಸೆ ತೋರಿಸ್ತೀನಿ. ಸಣ್ಣ ಸೋಫ್ಲೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೇನು ತುಪ್ಪ ಅಥವಾ ಆಯಿಲ್ ಹಾಕೊಳ್ಳಿ. ಇವಾಗ ಚಟ್ನಿ ಪುಡಿ ಹಾಕೊಳ್ತಿದ್ದೀನಿ. ನಾನು ಇದ್ರಲ್ಲಿ ಪಲ್ಯ ಹಾಕೊಳ್ತಿಲ್ಲ, ಮೊದಲನೇ ದೋಸೆ ಒಳಗೆ ಹಾಕೊಂಡಿದ್ದೆ. ಇವಾಗ ಸೈಡಿಗೆ ಹಾಕೊಂಡ್ಬಿಡ್ತೀನಿ ಇದನ್ನ. ಹಾಗೆ ಇದ್ರೊಳಗೆ ಪಲ್ಯ ಹಾಕೋದಿಲ್ಲ, ನೀವು ಹಾಕೊಳ್ಳಿಬೇಕು. ಈ ತರ ಬಂದಿದೆ ನೋಡಿ ದೋಸೆ. ಇವಾಗ ನೋಡಿ ದೋಸೆ ಈ ತರ ಬಂದಿವೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಇದೆ ತರ ಬಂದಿದೆ. ನಿಮಗೆ ಇದು ಚಟ್ನಿ ವಿಡಿಯೋ ಬೇಕಂದ್ರೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಹಲೋ ಫ್ರೆಂಡ್ಸ್, ಇವಾಗ ದೋಸೆ ರೆಡಿ ಆಗಿದೆ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.